ನಿನ್ನೆ ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 28 ಜನ ಸಾವಿನಪ್ಪಿದ್ದಾರೆ ಟೆರರಿಸ್ಟ್ ಅಟ್ಯಾಕ್ ಇಂದ. ಇದೇನ್ ಪ್ರತಿ ವರ್ಷ ಒಳ್ಳೆ ಹಬ್ಬ ಬಂದಂಗೆ ಪ್ರತಿ ವರ್ಷನೂ ಕೂಡ ನಮ್ಮ ಭಾರತದ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗ್ತಾನೆ ಇದೆಯಲ್ಲ. ನಿಮ್ ಜ್ಞಾಪನ ಇರ್ಬೋದು, ಇದೇ ಲಾಸ್ಟ್ ಇಯರ್ 9 ಜೂನ್ 2024 ಜಮ್ಮು ಕಾಶ್ಮೀರಲ್ಲಿ ಒಂದು ಬಸ್ ಮೇಲೆ ಅಟ್ಯಾಕ್ ಆಗಿತ್ತು. ಅದರಲ್ಲಿ 9 ಜನ ಸತ್ತಿದ್ರು ಮತ್ತೆ 41 ಜನಕ್ಕೆ ಸೀರಿಯಸ್ ಇಂಜುರಿ ಆಗಿತ್ತು. ಈ ಸರ್ಕಾರದವರು ಪ್ರತಿಯೊಂದು ವಸ್ತುಗಳ ಮೇಲೆ ಎಷ್ಟೆಷ್ಟು ಟ್ಯಾಕ್ಸ್ ಹಾಕ್ಬೇಕು, ಯಾವ್ದಕ್ ಟ್ಯಾಕ್ಸ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಅದೇ ಯೋಚನೆನ ನಮ್ಮ ಭಾರತದ ಮೇಲೆ ಯಾವುದೇ ರೀತಿಯ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗ್ಬಾರ್ದು ಅಂತ ಹಾಕಿದ್ರೆ, ಚಿಂತೆ ಮಾಡಿದಿದ್ರೆ ಇದು ನಿಜವಾಗ್ಲೂ ಇಷ್ಟೊಂದು ಟೆರರಿಸ್ಟ್ ಅಟ್ಯಾಕ್ ಆಗ್ತಾನೆ ಇರಲಿಲ್ಲ. ಎಷ್ಟು ಅಮಾಯಕರು ಸಾಯ್ತಾ ಇದಾರೆ. ಪ್ರತಿ ವರ್ಷನೂ ಈ ನ್ಯೂಸ್ ಚಾನೆಲ್ ಅಲ್ಲಿ ಆಗಿರ್ಬೋದು ಅಥವಾ ಈ ಆಕ್ಟರ್ಸ್ ಏನ್ ಕೇಳ್ತೀರಾ, ಟ್ವೀಟ್ ಮೇಲೆ ಟ್ವೀಟ್. ಅದೇ ಯಾವ್ದಾದ್ರು ಜನಗಳು ರೋಡಲ್ಲಿ ನಿಂತು ಪ್ರತಿಭಟನೆ ಮಾಡಕ್ಕಂತೂ ಯಾವುದೇ ಆಕ್ಟರ್ಸ್ ಅಂತೂ ಬರಲ್ಲ. ಟ್ವೀಟ್ ಅಲ್ಲಿ ಮಾತ್ರ ಮಾತಾಡ್ತಾರೆ, ಮನೇಲಿ ಕುತ್ಕೊಂಡು